ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಹಲಸೂರು ಬಳಿ ಖಾಸಗಿ ಹೋಟೆಲ್ನಲ್ಲಿ ಇರುವಂತಹ ರಾಯ್ ಫ್ಯಾಮಿಲಿ ಅಶೋಕ ನಗರ ಪೊಲೀಸರಿಂದ ಕುಟುಂಬಸ್ಥರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹೋಟೆಲ್ನಲ್ಲಿಯೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸ್ನವರು. ರಾಯ್ ಕೊನೆಯದಾಗಿ ಸಂಪರ್ಕ ಮಾಡಿದ್ದು ಯಾವಾಗ? ಸಿಜೆ ರಾಯ್ ಆತ್ಮಹತ್ಯೆ ಬಗ್ಗೆ ಏನಾದರೂ ಹೇಳಿಕೊಂಡಿದ್ರ ನಿಮ್ಮ ಬಳಿ? ಕೊನೆಯದಾಗಿ ಕರೆ ಮಾಡಿದಾಗ ಏನು ಮಾತನಾಡಿದ್ರು? ಏನು ಕಾನ್ವರ್ಸೇಷನ್ ಆಗಿತ್ತು? ಈ ಹಿಂದೆ ಏನಾದರೂ ತೊಂದರೆ ಆಗಿರೋದ್ರ ಬಗ್ಗೆ ಮಾತನಾಡ್ಕೊಂಡಿದ್ರ? ನಿಮ್ಮ ಬಳಿ ಹೇಳ್ಕೊಂಡಿದ್ರ ಈ ತರ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ? ಹೀಗೆ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಪೊಲೀಸ್ನವರು. ನಿನ್ನೆ ಅವರ ಚಲನವಲನ, ಅವರ ಮನಸ್ಸಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಬೀಡು ಬಿಟ್ಟಿರುವಂತಹ ಅಶೋಕ ನಗರ ಪೊಲೀಸರು, ಕೆಲ ಕಾನ್ಫಿಡೆಂಟ್ ಸಿಬ್ಬಂದಿಯನ್ನ ವಿಚಾರಣೆ ನಡೆಸ್ತಾ ಇರುವಂತಹ ಪೊಲೀಸರು ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸ್ನವರು. ಅವರ ಮನಸ್ಥಿತಿ ಹೇಗಿತ್ತು, ಅವರ ಆರೋಗ್ಯ ಸ್ಥಿತಿ ಹೇಗಿತ್ತು, ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು, ನಿನ್ನೆ ಹೇಗಿದ್ರು, ನಿನ್ನೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅವರ ಮಾನಸಿಕ ಸ್ಥಿಮಿತ ಹೇಗಿತ್ತು, ಕುಟುಂಬಸ್ಥರ ಜೊತೆ ಯಾವ ರೀತಿಯಾಗಿ ನಡೆದುಕೊಂಡಿದ್ರು, ಯಾವ ರೀತಿಯಾಗಿ ಮಾತನಾಡಿದ್ರು, ಏನಾದರೂ ಶೇರ್ ಮಾಡ್ಕೊಂಡಿದ್ರೆ, ಏನು ಸಮಸ್ಯೆ ಆಗ್ತಾ ಇದೆ, ಏನು ಮನಸ್ಸಿಗೆ ಅನ್ನಿಸ್ತಾ ಇದೆ, ಏನಾದರೂ ಹೇಳಿಕೊಂಡಿದ್ರಾ? ನಿಮ್ಮ ಹತ್ರ ಏನಾದರೂ ಅವರ ಕಷ್ಟಗಳನ್ನ ಏನಾದರೂ ತೋಡ್ಕೊಂಡಿದ್ರ? ಏನಾಗ್ತಾ ಇದೆ, ಈ ಥರ ಐ ಟಿ ರೇಡ್ ಆಗಿದೆ, ಇದ್ರ ಬಗ್ಗೆ ಏನಾದರೂ ನಿಮ್ಮ ಹತ್ರ ಮಾಹಿತಿಯನ್ನು ಹಂಚ್ಕೊಂಡಿದ್ರ? ಐ ಟಿ ರೇಡ್ ಆದಂತಹ ಸಂದರ್ಭದಲ್ಲಿ ಫೋನ್ ಕರೆ ಮಾಡೋದಕ್ಕೂ ಕೂಡ ಸಾಧ್ಯ ಇರೋದಿಲ್ಲ, ಅವಕಾಶ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಕೊನೆಯದಾಗಿ ಮಾತನಾಡಿದ್ದು ಯಾವಾಗ? ಕೊನೆಯದಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವ್ರು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಂಡಿದ್ರು? ಮತ್ತು ಅವರ ಕುಟುಂಬಸ್ಥರು ಮಾತನಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಶತ್ರುಗಳು ಇರಲಿಲ್ಲ, ಯಾವುದೇ ರೀತಿಯಾದಂತಹ ಸಾಲವನ್ನು ಅವರು ಮಾಡಿಕೊಂಡಿಲ್ಲ. ಕೋಟಿ ಕೋಟಿ ಒಡೆಯ ಸಾಲ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಇದ್ರೂ ಇರತ್ತೆ. ಯಾಕೆಂತಂದರೆ ಸಿದ್ಧಾರ್ಥ್ ಅವರ ಪ್ರಕರಣವನ್ನೇ ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಬಹುದು. ಎಷ್ಟು ದೊಡ್ಡ ವ್ಯಕ್ತಿ ಸಿದ್ಧಾರ್ಥ್ ಅವರು, ಎಷ್ಟೋ ಜನರ ಜೀವಕ್ಕೆ ಮತ್ತು ಎಷ್ಟೋ ಜನರ ಒಂದು ಕೆಲಸವನ್ನು ಕಳೆದುಕೊಂಡಿದ್ದವರಿಗೆ ದಾರಿದೀಪವಾಗಿದ್ದರು, ಆಶಾದೀಪವಾಗಿದ್ದರು. ಅದನ್ನು ನಾವು ಕೂಡ ಇಲ್ಲಿ ಸ್ಮರಿಸಬಹುದು. ಅದೇ ರೀತಿಯಾಗಿ ಸಿಜೆ ರಾಯ್ ಅವರು ಕೂಡ ಯಾವುದಾದ್ರೂ ಸಾಲ ಮಾಡ್ಕೊಂಡಿದ್ರ ಅನ್ನುವಂತಹ ಪ್ರಶ್ನೆಗೆ ಅವರ ಕುಟುಂಬಸ್ಥರು ಇಲ್ಲ, ಯಾವುದೇ ಸಾಲ ಇಲ್ಲ, ಯಾವುದೇ ರೀತಿಯಾದಂತಹ ವೈಷಮ್ಯ, ಯಾರ ಜೊತೆ ಜಗಳ ಯಾವುದೂ ಇರಲಿಲ್ಲ, ಐ ಟಿ ಇಲಾಖೆಯಿಂದಲೇ ಇದೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಐ ಟಿ ಇಲಾಖೆ ಅಧಿಕಾರಿಗಳು ಪದೇ ಪದೇ ರೇಡ್ ಮಾಡಿ ಅವರ ಮಾನ ಹರಾಜು ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ರು, ಇದರಿಂದ ಬಹಳ ನೊಂದಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಟ್ ಆದರೆ ಕಡೆಯದಾಗಿ ಏನು ಮಾತನಾಡಿದ್ರು ಅನ್ನೋದು ಕುತೂಹಲಕ್ಕೆ ಕೂಡ ಕಾರಣವಾಗ್ತಾ ಇದೆ. ಸಿಸಿಟಿವಿ ಫುಟೇಜ್ಗಳನ್ನು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರಾ? ಸಿಸಿಟಿವಿ ಫುಟೇಜ್ಗಳಲ್ಲಿ ಏನಾದರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ನೋಡಿ, ಮೊನ್ನೆ ಅಷ್ಟೇ ಅವರು ಗಣರಾಜ್ಯೋತ್ಸವಕ್ಕೆ ವಿಶ್ ಕೂಡ ಮಾಡಿದ್ದೂ ಉಂಟು. ಪ್ರತಿಯೊಬ್ಬರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು ಅನ್ನುವಂತಹ ಶುಭಾಶಯವನ್ನು ಕೂಡ ಕೋರಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾ ಇದ್ರು. ಮತ್ತು ಇತ್ತೀಚೆಗಷ್ಟೇ ಅವರು ಒಂದು ಕಾರನ್ನು ಕೂಡ ತೆಗೆದುಕೊಂಡಿರೋದ್ರ ಬಗ್ಗೆ ಒಂದು ವಿಡಿಯೋವನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು. ಫ್ರೆಂಡ್ಸ್ ಜೊತೆ ಒಡನಾಟ ಇಟ್ಕೊಂಡಿರೋದ್ರ ಬಗ್ಗೆ ವಿಡಿಯೋವನ್ನು ಹರಿಬಿಟ್ಟಿದ್ರು. ಎಷ್ಟೊಂದು ಎಲ್ಲವನ್ನ ಹೊಂದಿರುವಂತಹ ವ್ಯಕ್ತಿ ಸಡನ್ ಆಗಿ ಈ ರೀತಿಯಾಗಿ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ಶೂಟೌಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ಹೇಗೆ ನಿರ್ಮಾಣ ಆಯಿತು? ಯಾವ ಒಂದು ಕಾರಣ ಅವರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದಕ್ಕೆ ಕಾರಣವಾಯಿತು ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ. ತನಿಖೆ ಸಾಗ್ತಾ ಇದೆ. ಸದ್ಯಕ್ಕೆ ಕುಟುಂಬಸ್ಥರ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅವರ ಮಗಳು ಮತ್ತು ಅವರ ವೈಫು ಇವರ ತನಿಖೆಗಳನ್ನು ಮಾಡ್ತಾ ಇದ್ದಾರೆ. ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಪೊಲೀಸ್ನವರು. ಯಾವಾಗ ನೀವು ಅವರನ್ನು ಬಿಟ್ಟು ಡೆಲ್ಲಿಗೋ ಅಥವಾ ಮುಂಬೈಗೋ ಹೋದ್ರಿ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಕಳೆದ ಎಷ್ಟು ದಿನಗಳಿಂದಲೂ ಅವರೊಬ್ಬರೇ ಉಳ್ಕೊಂಡಿದ್ರು ಬೆಂಗಳೂರಿನಲ್ಲಿ. ಅವರು ಯಾವಾಗಲೂ ಒಬ್ಬರೇ ಉಳ್ಕೊಳ್ತಾ ಇದ್ರ? ಅಥವಾ ನೀವು ಕೊನೆಯದಾಗಿ ಮಾತನಾಡಿದ್ದು ಯಾವಾಗ? ನಿನ್ನೆ ಏನು ಕಾನ್ವರ್ಸೇಷನ್ ಆಯಿತು ನಿಮ್ಮ ಬಳಿ? ನಿಮ್ಮ ಜೊತೆ ಏನಾದರೂ ಜಗಳ ಆಯಿತಾ? ಏನಾದರೂ ವಾದ ವಿವಾದಗಳಾಯಿತಾ? ಯಾವ ರೀತಿಯಾದಂತಹ ಕಾನ್ವರ್ಸೇಷನ್ ಆಯಿತು? ಏನಾದರೂ ಬೇಸರದಲ್ಲಿ ಏನಾದರೂ ಮಾತುಗಳನ್ನಾಡಿದ್ರಾ? ಹೀಗೆ ಹಲವಾರು ಪ್ರಶ್ನೆಗಳನ್ನು ಕೂಡ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕುಟುಂಬಸ್ಥರ ಬಳಿ ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರು ಇದಕ್ಕೆ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡಿಕೊಂಡ್ರು, ಏನು ಎತ್ತ, ನಿಷ್ಪಕ್ಷವಾಗಿ ತನಿಖೆ ಆಗಬೇಕು,
ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಕುಟುಂಬಸ್ಥರು. ಒಂದು ಕಡೆ ಈ ರೀತಿಯಾಗಿ ಆಗತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಅವ್ರು ಯಾರಿಗೂ ಕೂಡ ಇರಲಿಲ್ಲ. ರಾಯ್ ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ. ನಿಜಕ್ಕೂ ಎಲ್ಲವನ್ನೂ ಹೊಂದಿರುವಂತಹ ವ್ಯಕ್ತಿ, ಆಸ್ತಿ, ಹಣ ಸಂಪಾದನೆ ಮಾಡಿದ್ದು, ಜನರ ಸಂಪಾದನೆ, ಉದ್ಯೋಗದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಏರಿದ್ದು ಎಲ್ಲವೂ ಕೂಡ ಇದ್ದಂತಹ ವ್ಯಕ್ತಿ ಈ ರೀತಿಯಾಗಿ ಸಡನ್ ಆಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನುವಂತಹ $1,000,000 ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ತನಿಖೆಯ ನಂತರ. ಮತ್ತು ಸರ್ಕಾರ ಕೂಡ ಹೇಳ್ತಾ ಇದೆ CIDಗೆ ವಹಿಸ್ತೇವೆ, ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡೋದಕ್ಕೆ ನಾವು ರೆಡಿ ಇದ್ದೇವೆ ಅನ್ನುವಂತಹ ಮಾತುಗಳನ್ನು ಸರ್ಕಾರ ಕೂಡ ಹೇಳ್ತಾ ಇದೆ. ಮತ್ತು ಸರ್ಕಾರದ ಜೊತೆಗೂ ಕೂಡ ಒಳ್ಳೆಯ ರೀತಿಯಾದಂತಹ ಒಡನಾಟವನ್ನು ಕೂಡ ಇಟ್ಕೊಂಡಿದ್ದಂತಹ ವ್ಯಕ್ತಿ